ಕೊಡಗಿನಲ್ಲಿ ಕೊಡವರು ದಿನಂಪ್ರತಿ ತಿನ್ನುವ ರೊಟ್ಟಿಯನ್ನ ಒಟ್ಟಿ ಅಂತ ಕರೀತಾರೆ. ಈ ಒಟ್ಟಿಯನ್ನ ಯಾವ ಸಾರಿನ ಜೊತೆಗೆ ಬೇಕಾದರೂ ತಿನ್ನಬಹುದು. ಒಟ್ಟಿಯನ್ನ ಇಷ್ಟಪಡೋರು ಹೇಳೋದೇನಂದ್ರೆ, ಎಷ್ಟು ತಿಂದರೂ ಸಾಕಾಗಿ ಹೋಗದ ಒಂದೇ ಒಂದು ಖಾದ್ಯ ಈ ಒಟ್ಟಿ. ಹಾಗಾದ್ರೆ ಈ ಒಟ್ಟಿಯನ್ನ ಮಾಡೋದು ಹೇಗೆ? ಇಲ್ಲಿ ನೋಡಿ. ಮೊದಲು ಕುಕ್ಕರ್ನಲ್ಲಿ ಇಬ್ಬರಿಗೆ ಬೇಕಾದಷ್ಟು ಅನ್ನ ಮಾಡಿಕೊಳ್ಳಿ. ಅನ್ನವನ್ನು ಅಕ್ಕಿ ಹಿಟ್ಟಿನೊಂದಿಗೆ ಒಂದಷ್ಟು ಕಲಿಸಿಕೊಳ್ಳಿ. ಕಲಸುವಾಗ ಒಂಚೂರು ಉಪ್ಪು ಹಾಕಿಕೊಳ್ಳಿ, ಆದ್ರೆ ಉಪ್ಪು ಹೆಚ್ಚಾಗದಂತೆ ಗಮನವಿರಲಿ. ಹಿಟ್ಟು ಅನ್ನದೊಂದಿಗೆ ಮಿಶ್ರಣವಾದ ಮೇಲೆ ಆ ಮಿಶ್ರಣವನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ಳಿ. ಹೊರಗೆ ತೆಗೆದು ತಟ್ಟೆಯಲ್ಲಿ ಅನ್ನ ಮತ್ತು ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಸರಿಯಾಗಿ ಕೈಯಲ್ಲಿ ಹಿಸುಕಿ ಕಲಸಿರಿ. ಸರಿಯಾಗಿ ಕಲಿಸಿದ ಮೇಲೆ ಒಂದು ಕಡೆ ಇಟ್ಕೊಳ್ಳಿ. ರೊಟ್ಟಿ ಮೆಷಿನ್ ಹೀಗಿರುತ್ತೆ. ಮೆಷಿನ್ ಒಳಗಿನ ಎರಡೂ ಬದಿಗೆ ಸ್ವಚ್ಛ ಪ್ಲಾಸ್ಟಿಕ್ ಹಾಳೆಗಳನ್ನು ಹಾಕಿರಿ. ಕೆಳಗಿನ ಹಾಳೆಗೆ ಒಂಚೂರು ಅಡಿಗೆ ಎಣ್ಣೆ ಸವರಿಕೊಳ್ಳಿ. ಅನಂತರ ಮಿಶ್ರಣದ ಒಂದು ಸಣ್ಣ ಉಂಡೆ ಮಾಡಿ ಹೀಗೆ ಇರಿಸಿ ಮೆಷಿನ್ ಒತ್ತಿರಿ. ಹಾಳೆಗಳಿಂದ ಒಟ್ಟಿಯನ್ನು ಮೆಲ್ಲೆ ಬಿಡಿಸಿ ತವಾದಲ್ಲಿ ಬೇಯಿಸಿರಿ. ಒಟ್ಟಿ ಸೀದು ಹೋಗದ ಹಾಗೆ ಗಮನವಿರಲಿ. ತವಾದಿಂದ ತೆಗೆದು ಬೆಂಕಿಯಲ್ಲಿ ಉಬ್ಬುವಂತೆ ಸುಡಬೇಕು. ಈಗ ಕೊಡಗಿನ ಒಟ್ಟಿ ಸಿದ್ಧವಾಯಿತು. ಯಾವುದೇ ಸಾರಿನೊಂದಿಗೆ ಒಟ್ಟಿಯನ್ನು ಸವಿರಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.